ಛೇ, ನನ್ನ ಅಕ್ಕನ ಜೊತೆ ತುಂಬ ಕೋಪದ ಮಾತಾಡ್ಬಿಟ್ಟೆ. ನಾನು ಹಂಗೆ ಮಾತಾಡಬೇಕಾಗಿತ್ತು ಏನೋ. ಪಾಪ ಅಕ್ಕ ತುಂಬ ಬೇಜಾರು ಮಾಡ್ಕೊತಾ ಇದ್ಲು. ಅದು ಅಲ್ಲದೆ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ನಾನು ಈ ಕಡೆ ಬಂದಮೇಲೆ ಅಕ್ಕ ಹತ್ಕೊಂಡ್ಲು ಏನೋ. ಛೇ, ಅರೆ ಇವಳಿಗೆ ಹಿಂಗೆ ನಿಂತ್ಕೊಂಡೋಳಲ್ಲ. ಇವಳ ಮುಖ ಸಪ್ಕತ್ ನೋಡ್ತಿದ್ರೆ ಇವಳಿಗೇನಾದರೂ ಗಿಲ್ಟಿ ಫೀಲ್ ಆಗ್ತಿದ್ರಾ? ಹಾಂ, ನೋವೇ ಚಾನ್ಸೇ ಇಲ್ಲ. ಹಾಗೆ ಯಾವ ಕಾರಣಕ್ಕೂ ಆ ಥರ ಆಗಬಾರ್ದು. ಹಂಗೊಂದು ವೇಳೆ ಆಗ್ಬಿಟ್ರೆ ನನ್ನ ಪ್ಲ್ಯಾನ್ ಫುಲ್ ಫ್ಲಾಪ್ ಆಗಿಬಿಡುತ್ತೆ. ನಾನು ಅದಕ್ಕೆ ಯಾಕದಕ್ಕೆ ಹಿಂಗೆ ಸುಮ್ಮಿದ್ರಲ್ಲ, ಯಾಕೆ ಏನಾಯಿತು? ಅದು ಗಾಯತ್ರಿ, ನನ್ನ ಅಕ್ಕನ ಜೊತೆ ತುಂಬ ಕಠಿಣವಾಗಿ ಮಾತಾಡ್ಬಿಟ್ಟೆ ಅನಿಸುತ್ತೆ. ಇವಾಗ ನೆನೆಸ್ಕೊಂಡ್ರೆ ನಾನು ಯಾಕೆ ಆ ಥರ ಮಾಡಿದ್ನು ಅಂತ ಬೇಜಾರಾಗ್ತಿದೆ ಕಣೆ. ಅಯ್ಯೋ ಅದಕ್ಕೆ ಇಷ್ಟಕ್ಕೆ ನೀವು ಬೇಜಾರು ಮಾಡ್ಕೊಂಡಿದ್ದೀರಾ? ನೀವು ಮಾತಾಡೋದೇನು ತಪ್ಪಿರಲಿಲ್ಲ ಅಲ್ಲ. ನೀವು ಹೆಚ್ಚಿನ ಮಾತಾಡ್ತಿದ್ರೆ ತಪ್ಪು. ಇವಾಗ ನೀವು ಸರಿಯಾಗಿ ಮಾತಾಡಿದ್ದೀರಾ. ನೀವು ಇವಾಗ ಮಾತಾಡಿಲ್ಲ ಅಂದಿದ್ರೆ ತಪ್ಪು ಹಿಂದೆ ಆಗ್ತಾಯಿತ್ತು. ಆದರೂ ಪಾಪ ಅಕ್ಕ ಅಳ್ತಾ ಇದ್ಲು. ಹೌದು, ಅದಕ್ಕೆ ಕಣ್ಣೀರು ಹಾಕಿದ ತಕ್ಷಣ ಎಲ್ಲರೂ ಒಳ್ಳೆಯವರಾಗ್ಬಿಡ್ತಾರೆ. ಆದರೆ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಯ್ತು ಅಂತ ಯಾರು ಅರ್ಥ ಮಾಡ್ಕೊಂಡ್ರಾ? ಇಲ್ಲ ತಾನೇ? ಹಾಗಿದ್ಮೇಲೆ ನೀವೇ ಎಷ್ಟೊಂದು ಗಿಲ್ಟಿ ಫೀಲ್ ಮಾಡ್ತಿದ್ದೀರಾ? ಅಕ್ಕ ಅಂದರೆ ಏನು ಬೇಕಾಗಿ ಮಾತಾಡ್ಬೋದಾ? ಆದರೆ ತಂಗಿ ಆದರೆ ಎಲ್ಲ ಕೇಳಿಸ್ಕೊಂಡಿರ್ಬೇಕಾ? ಸಂಬಂಧ ದೊಡ್ಡಲ್ಲ ಅದಕ್ಕೆ, ಗೌರವ ದೊಡ್ಡದು. ದೊಡ್ಡದಾಗಲಿ ಚಿಕ್ಕದಾಗಲಿ ಅವ್ರಿಗೆ ಕೊಡೋ ಗೌರವ ಕೊಡಲೇಬೇಕು. ಆದರೆ ಅವಳು ನನ್ನ ಅಕ್ಕ. ಆದರೆ ನೀನು ಹೇಳ್ತಾ ಇರೋದು ಸರಿ. ನನಗೆ ಯಾಕೋ ಇನ್ನೂ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ. ಅಕ್ಕನ ಮುಖ ನೆನೆಸ್ಕೊಂಡ್ರೆ ಬೇಜಾರಾಗ್ತಿದೆ. ಅದಕ್ಕೆ ಸರಿ, ಆಗಿದ್ರೆ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳ್ತೀರಾ? ಇಷ್ಟು ವರ್ಷದಲ್ಲಿ ನಿಮ್ಮ ಅಕ್ಕ ಯಾವಾಗಾದ್ರೂ ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದಾರಾ? ಅದು ಕೆಲವೊಂದು ಸಾರಿ ಹೌದು, ಕೆಲವೊಂದು ಸಾರಿ ಇಲ್ಲ ಅಷ್ಟೇ. ಇವತ್ತೊಂದು ನೀವು ನಿಮ್ಮ ಮನಸ್ಸಿರೋ ಮಾತನ್ನ ಹೇಳ್ಕೊಂಡಿದ್ದೀರಾ ಅಷ್ಟೇ. ಇಷ್ಟು ಬೇಗ ಯಾಕೆ ನಿಮಗೆ? ಹಾಗಾದರೆ ನಾನು ತಪ್ಪು ಮಾಡಲಿಲ್ಲ? ಹಾಂ, ಹೌದಲ್ವಾ? ಹಾಗಾದರೆ ನೀವು ಏನು ಮಾಡಬೇಕು? ಹಾಂ ಹೌದು, ಅದಕ್ಕೆ ನೀವೇನು ತಪ್ಪು ಮಾಡಲಿಲ್ಲ. ಕೆಲವೊಂದು ಸಾರಿ ಸತ್ಯ ಹೇಳಿದ್ರೆ ಕೆಲವರಿಗೆ ಕಠಿಣ ಅಂತ ಅನಿಸುತ್ತೆ. ನೀವೇನು ತಪ್ಪು ಮಾಡಲಿಲ್ಲ ನೋಡಿ. ಇವಾಗ ನೀವೇನು ಮಾಡೋಬೇಕಾಗಿಲ್ಲ. ಮೊದಲು ಅವ್ರು ಬಂದು ನಿಮ್ಮನ್ನು ಕ್ಷಮೆ ಕೇಳಲಿ. ಒಂದು ವೇಳೆ ಅವ್ರು ಕ್ಷಮೆ ಕೇಳದೆ ಹೋದರೆ ನೋಡೋಣ ಏನು ಮಾಡೋಣ ಅಂತ. ಅವರು ಖಂಡಿತ ಬರಲೇಬೇಕು ನೋಡಿ. ಇವಾಗ ನೀವು ಕ್ಷಮೆ ಕೇಳಿದ್ರೆ ನಿಮಗೆ ತುಂಬ ಬೆಲೆ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ಮೋಸ್ಟ್ಲಿ ಇವರೇನು ತಪ್ಪಿರಬೇಕು ಅಂತ ಎಲ್ಲರೂ ಅನ್ಕೋತಾರೆ. ಹಾಗಾಗಿ ನೀವು ಸುಮ್ಮನೆ ಬಿಡಿ. ಹಾಂ ಹೌದು, ನೀವು ಹೇಳ್ತಾರೆ ಸರಿಯಾಗಿ ಇದೆ. ಅವಳೇ ಬಂದು ನಾನು ಸಾರಿ ಕೇಳಲಿ. ಅಲ್ಲಿವರೆಗೂ ನಾನು ಅವ್ರ ಜೊತೆ ಮಾತಾಡಲ್ಲ. ಅಮ್ಮನ ಮನೆಗೂ ಹೋಗಲ್ಲ. ಅಮ್ಮನೂ ಅಷ್ಟೇ, ಅವ್ರು ಹೇಳಿದೆ ಸರಿ ಸರಿ ಅಂತಾರೆ ಯಾವಾಗಲೂ. ಅದಕ್ಕೆ ನಾನು ಇರ್ತೀನಿ. ನನಗಂತೂ ಈ ಟೆನ್ಷನ್ ಮಧ್ಯೆ ಎಲ್ಲಾದರೂ ದೂರ ಹೋಗ್ಬೇಡ ಅನಿಸುತ್ತೆ. ಆದರೆ ಎಲ್ಲಿಗೆ ಹೋಗಲಿ? ನಂಗೆ ಹೋಗೋಕ್ಕೆ ಯಾರಿದ್ದಾರೆ ಹೇಳು? ಅದಕ್ಕೆ ನೀವು ಒಪ್ಕೊಳ್ಳೋದಾದರೆ ನೀವು ನನ್ನ ಜೊತೆ ನಮ್ಮ ಮನೆಗೆ ಬರ್ತೀರಾ? ಏನು ನಿಮ್ಮ ಮನೆಗ? ಅಲ್ಲಿ ಯಾರಿದ್ದಾರೆ? ನೀವು ಬನ್ನಿ. ನೀವು ಬಂದರೆ ನಿಮಗೆಲ್ಲ ಗೊತ್ತಾಗುತ್ತೆ. ಅಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಜೊತೆ ಬರ್ತೀರಾ? ಆದರೆ ಒಂದು ಕಂಡೀಷನ್ನು, ಈ ವಿಷಯ ಯಾರಿಗೂ ಹೇಳ್ಬಾರ್ದು. ಯಾರಿಗೂ ಹೇಳ್ದೆ ಬರೋಗಿದ್ರೆ ಬನ್ನಿ. ಯಾರಿಗೂ ಹೇಳ್ಬಾರ್ದಾ? ಯಾಕೆ ಮಗಳ, ಯಾಕೆ ಹೇಳ್ಬಾರ್ದು? ಅತ್ತೆ ಮತ್ತು ಭಾವ ಸಿರಿಯಕ್ಕ ಎಲ್ಲ ಕೇಳಿದ್ರೆ ಏನು ಹೇಳ್ಬೇಕು ನಾನು? ಅವ್ರಿಗೆ ಹೇಳ್ದೆ ಬರೋದು. ಅದಕ್ಕೆ ಏನೂ ಆಗಲ್ಲ, ನೀವು ಬನ್ನಿ. ಹಂಗಂತ್ಯ? ಯಾಕೋ ಇತ್ತೀಚೆಗೆ ನೀವು ಏನು ಹೇಳ್ದು ಕೇಳಬೇಕು ಅನಿಸುತ್ತೆ. ಸರಿ ನಡಿ, ಬರ್ತೀನಿ. ಅಪ್ಪ, ಅಂತೂ ಇಂತೂ ನಾನು ಈ ರೂಮ್ ಖಾಲಿ ಮಾಡಿದ್ರದೇ ಒಳ್ಳೇದಾಯಿತು. ಇಲ್ಲಾಂದರೆ ಬಂದ ತಕ್ಷಣ ಜಾಗನೇ ಇರ್ತಾ ಇದ್ದಿಲ್ಲ. ಹೇಗೋ ಈ ರೂಮ್ ಹಾಗೆ ಬಿಟ್ಟಿದ್ದಕ್ಕೆ ಇವಾಗ ಅನುಕೂಲ ಆಗ್ತದೆ ನನಗೆ. ಏನಪ್ಪ ಮನೋಜ್, ಅಲ್ಲ ನೀನು 1 ವರ್ಷದ ಎಲ್ಲ ಉಂಟೋಗಿದ್ದೆ? ನೀನು ಹಂಗೇನು ಹೇಳ್ಬಿಟ್ಟು ಹೋಗಿದ್ದು? ಆಂಟಿ ನಾನು ಮನೆ ಖಾಲಿ ಮಾಡೋದಿಲ್ಲ, 2 ತಿಂಗಳಷ್ಟೇ ಊರಿಗೆ ಹೋಗಿ ಬರ್ತೀನಿ ಅಂತ ಅಲ್ವಾ ಹೇಳ್ಬಿಟ್ಟು ಹೋಗಿದ್ದು? ಅಲ್ಲ 1 ವರ್ಷ ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಯಾಕೆ? ಅದು ಆಂಟಿ, ಮೊದಲು ನನಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಮೇಲೆ ನಂಬಿಕೆ ಇಟ್ಟು ಈ ರೂಮ್ನ ಖಾಲಿ ಮಾಡ್ದಂಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಲ್ಲ, ಅದಕ್ಕೆ ಮೊದಲು ಥ್ಯಾಂಕ್ಸ್ ಆಂಟಿ. ಅಯ್ಯೋ ಥ್ಯಾಂಕ್ಸ್ ಎಲ್ಲ ಏನು ಕೇಳಪ್ಪ, ಪರವಾಗಿಲ್ಲ. ನೀನೇನು ಬೇರೆಯವನ? ಇಷ್ಟು ವರ್ಷ ಹೇಗೋ ನೀನು ನಮ್ಮ ಮನೆ ಹುಡುಗ ಆಗಿದ್ದೆ. ನಿನಗೆ ಹೊಂಟೋದ್ಮೇಲೆ ಅಂತೂ ನಮ್ಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ನೋಡು. ಹಾಗಾಗಿ ಈ ಮನೆನ ನಿನಗೆ ಬಿಟ್ಟು ಬೇರೆ ಯಾರಿಗೆ ಕೊಡೋಕ್ಕೂ ನಂಗೆ ಇಷ್ಟ ಇರಲಿಲ್ಲ. ಅದು ಅಲ್ಲದೆ ತುಂಬ ಜನ ಬಂದು ಕೇಳಿದರು. ಆದರೆ ನಾನಂತೂ ಹೇಳಿದೆ, ಇಲ್ಲ ಇದರಲ್ಲಿ ನಮ್ಮ ಹುಡುಗನೇ ಇದ್ದಾನೆ ಅಂತ ಹೇಳಿ ಕಳಿಸ್ಬಿಟ್ಟೆ. ಅಲ್ಲ ನೀನು ಇಷ್ಟು ದಿನ ಎಲ್ಲಿದ್ದೆ? ಯಾಕೆ ಇಲ್ಲಿಗೆ ಬಂದಿರಲಿಲ್ಲ?
ಏನಾದರೂ ಪ್ರಾಬ್ಲಮ್ಮಾ? ಅಯ್ಯೋ, ಇವಾಗ ಈ ಆಂಟಿಗೆ ನನಗೆ ಮದುವೆ ಆಯಿತು ಅಂತ ಹೇಳಿದ್ರೆ ಹೆಂಡ್ತಿಲಿ ಅಂತ ಕೇಳ್ತಾರೆ. ಇನ್ನೆಲ್ಲನೂ ಹೇಳೋಕ್ಕಾಗಲ್ವಲ್ಲಪ್ಪ. ಏನು ಮಾಡೋದು ಇವಾಗ ನಾನು? ಅಯ್ಯಯ್ಯೋ, ಒಳ್ಳೆ ಇಕ್ಕಟ್ಟು ಸಿಗಾಕೊಂಡ್ಬಿಟ್ನಲ್ಲ. ಏನು ಮಾಡಲಿ? ಮನೋಜ್, ಏನು ಒಬ್ಬನೇ ಮಾತಾಡ್ಕೊತಾ ಇದೆಯಲ್ಲ? ಆಂಟಿ, ಅದೇನಿಲ್ಲ. ಅದು ನಂಗೆ ಸ್ವಲ್ಪ ಊರಲ್ಲಿ ಕೆಲಸ ಇತ್ತು. ನಮ್ಮ ತಂದೆಯವ್ರು ಬೇರೆ ಡೆತ್ ಆಗಿಬಿಟ್ರು ಆಂಟಿ. ಹಾಗಾಗಿ ನಾನು ಇಲ್ಲಿಗೆ ಬರೋಕ್ಕಾಗಿರಲಿಲ್ಲ. ಅಯ್ಯೋ ಹೌದಾ? ಸೋ ಸ್ಯಾಡ್. ಇದೆಲ್ಲ ಹೇಗಾಯಿತು? ಸಾರಿ ಕಣಪ್ಪ, ನಾನು ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ಪರವಾಗಿಲ್ಲ ಆಂಟಿ, ನನಗೋಸ್ಕರ ನೀವು ಮಿಟ್ಕೊಂಡಿದ್ರಲ್ಲ, ನಂಗೆ ತುಂಬ ಖುಷಿ ಆಯಿತು. ನಾನು ಒಂದೊಂದು ನಿಮ್ಗೆ ಫೋನ್ ಮಾಡಿದ ತಕ್ಷಣ ರೂಮ್ ಹಾಗೆ ಇದೆ ಬಾಪ್ಪ ಅಂದ್ರಲ್ಲ, ನಂಗೆ ಎಷ್ಟು ಖುಷಿ ಆಯಿತು ಅಂದರೆ ಎಷ್ಟೋ ಟೆನ್ಷನ್ ಕಡಿಮೆ ಆಯ್ತು ಆಂಟಿ ನನಗೆ. ಇಲ್ಲಿ ಅಪ್ಪ, ಮನುಷ್ಯ ಇನ್ನೊಬ್ಬ ಮನುಷ್ಯಗಾಗದೇ ಇದ್ದರೆ ಏನು ಪ್ರಯೋಜನ ಹೇಳು? ನೋಡು, ನೀನು ಚಿಂತೆ ಮಾಡಬೇಡ. ಇವತ್ತು ಊಟಕ್ಕೂ ಯೋಚನೆ ಮಾಡೋಕ್ಕೋಗ್ಬೇಡ, ಹೊರಗಡೆ ಹೋಗಬೇಡ. ನಾನು ಅಡುಗೆ ಮಾಡಿ ತೊಗೊಬಂದು ಕೊಡ್ತೀನಿ, ಸರಿನಾ? ಥ್ಯಾಂಕ್ ಯು ಆಂಟಿ. ನನಗೆ ನಿನ್ನ ಕೆಲಸಕ್ಕೆ ಅಂತ ನೋಡಿದ್ಯಾ? ಎಲ್ಲಾದರೂ ಕೇಳಿದ್ಯಾ? ಇಲ್ಲ ಆಂಟಿ, ನಾಳೆಯಿಂದ ಟ್ರೈ ಮಾಡಬೇಕು. ನನ್ನ ಫ್ರೆಂಡ್ ಒಬ್ಬ ಇದ್ದಾನಲ್ವಾ, ಅವನಿಗೆ ಇಟ್ಟಿದ್ದೀನಿ. ಅವನು ನಾಳೆ ಬೆಳಗ್ಗೆ ಬಾ ಅಂತ ಹೇಳಿದ್ದಾನೆ. ಹಾಗಾಗಿ ನೋಡ್ಬೇಕು ಆಂಟಿ. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡು, ನಾಳೆ ಹೋಗ್ಬಿಟ್ಟು ಬಾ. ಒಂದು ವೇಳೆ ಅಲ್ಲೇನೋ ನಿನ್ನ ಕೆಲಸ ಆಗಿಲ್ಲ ಅಂದರೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ಓಕೆನಾ? ಹೌದಾ ಆಂಟಿ? ಸರಿ, ಹಾಗಿದ್ರೆ ಹಾಗೆ ಮಾಡಿ. ನಾನು ನಿನಗೆ ಅಡುಗೆ ಮಾಡಿ ತೊಗೊಬಂದು ಕೊಡ್ತೀನಿ, ಸರಿನಾ? ಸರಿ ಆಂಟಿ. ಈ ಆಂಟಿ ಅಂತೂ ಎಷ್ಟು ಒಳ್ಳೆಯವ್ರಂದರೆ ಅಪ್ಪ, ಈ ಸಿಟಿಯಲ್ಲಿ ಅದು ಈ ಕಾಲದಲ್ಲಿ ಇಂಥವ್ರು ಇನ್ನೂ ಇದ್ದಾರೆ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಮಳೆ ಬೆಳೆ ಎಲ್ಲ ಸರಿಯಾಗಿ ಆಗ್ತಾ ಇರೋದು. ನಾನು ಈ ಮಳೆ ನೆನ್ಕೊಂಡೆ ಅಲ್ವಾ ಬೆಳೆ ಬೇಯಕ್ಕೆ ಹೋಗಿದ್ದು. ಆದರೆ ನನಗೆ ಯಾಕೋ ಹಾಗೆ ಬಂದಿಲ್ಲ ಅಷ್ಟೆ. ನಾನು ಇವಾಗ ಏನು ಮಾಡ್ತಾ ಇರ್ತಾಳೋ ಏನೋ. ನಾನು ನೆನೆಸ್ಕೊಂಡು ಅವಳು ನನ್ನ ನೆನೆಸ್ಕೋತಾಳೆ. ಸಿಡಿ ಅಂತಿರ್ತಾಳೆ ಯಾವಾಗೂ. ಇದ್ರಲ್ಲಿ ನಾನು ನೆನಪಾಗುತ್ತೆ ಅವಳಿಗೆ. ಪಾಪ ಅಮ್ಮ ಬೇಜಾರು ಮಾಡ್ಕೊಂಡ್ರು ಏನೋ. ಎಕ್ಸ್ಕ್ಯೂಸ್ ಮೀ. ನೀವು ಯಾರು? ನೀವು? ಅಯ್ಯೋ, ಇದು ಒಳ್ಳೆ ಆಯ್ತಲ್ಲ. ನಮ್ಮನೇಲಿ ನನ್ನೇ ಯಾರು ಅಂತ ಕೇಳ್ತೀರಾ ನೀವು? ಅಯ್ಯೋ, ಇದು ನಿಮ್ಮನೇನಾ? ಹಾಗಾದರೆ ಓನರ್ ಆಂಟಿ ಸುಳ್ಳು ಹೇಳ್ಬಿಟ್ರಾ? ಅಲ್ಲ, ಇದು ನಿಮ್ಮನೇನಾ? ಹಲೋ ರೀ ಮಿಸ್ಟರ್, ಕೂಲ್ ಕೂಲ್. ಇದು ನಮ್ಮನೆ ಅಂತ ಹೇಳಿದ್ ನಿಜ, ಆದರೆ ಈ ರೂಮ್ ನಿಮ್ಮದು. ಅಂದರೆ ನೀವು ನಮ್ಮನೇಲಿ ಬಾಡಿಗೆಗಿದ್ದೀರಾ, ಅರ್ಥ ಆಯ್ತಾ? ನಾನು ಈ ಓನರ್ ಇದ್ದಾರಲ್ಲ ಅವ್ರ ಮಗಳು. ಏನು, ನೀವು ಓನರ್ ಆಂಟಿ ಮಗಳ? ಐ ಆಮ್ ಸಾರಿ ರೀ, ನನಗೆ ಗೊತ್ತಾಗಿಲ್ಲ. ಆದರೆ ನನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತು. ಅಮ್ಮ ನನಗೆ ಎಲ್ಲ ಹೇಳಿದ್ದಾರೆ. ಸರಿ, ತಗೊಳ್ಳಿ ಊಟ. ಅಮ್ಮ ನನ್ನ ಕೈ ಕಟ್ಕಳಿಸಿದ್ರು. ಅಮ್ಮ ಏನೋ ಕೆಲಸ ಮಾಡ್ತಿದ್ರು, ಹಾಗಾಗಿ ನಾನೇ ಬರಬೇಕಾಯ್ತು. ಅಲ್ಲ, ನಾನು ಮೊದಲು ನಿಮ್ಮನ್ನು ಇಲ್ಲಿ ನೋಡಿಲ್ವಲ್ಲ, ಅದಕ್ಕೆ ಕ್ಷಮಿಸ್ಬಿಡಿ. ನಾನು ನಿಮ್ಮನ್ನ ಯಾರು ಅಂತ ಕೇಳಿಬಿಟ್ಟೆ. ಅಯ್ಯೋ, ಅದರಲ್ಲೇನಿದೆ ಬಿಡಿ, ಪರವಾಗಿಲ್ಲ. ಕ್ಷಮಿಸೋದು ತಪ್ಪೆಲ್ಲ. ಸದ್ಯಕ್ಕೆ ಏನು ಮಾಡಲಿಲ್ಲ, ಮುಂದೆ ಮಾಡ್ತಾರಂತ ಗೊತ್ತಿಲ್ಲ. ಸದ್ಯಕ್ಕೆ ಊಟ ತಗೊಂಡು ತಿನ್ನಿ, ಸರಿನಾ? ಹಾಂ, ಒಂದು ನಿಮಿಷ. ಇದರಲ್ಲಿ ಎಲ್ಲ ಹೆಲ್ದಿ ಫುಡ್ ಇದೆ, ಹಾಗಾಗಿ ಯಾವುದೂ ಫುಡ್ ವೇಸ್ಟ್ ಮಾಡಬಾರ್ದು, ಅರ್ಥ ಆಯಿತು ಅಲ್ಲ? ಯಾಕೆಂದರೆ ಒಬ್ಬ ರೈತ ಎಣ್ಣೆ ಬೆಳೆಯೋಕ್ಕೆ ಎಷ್ಟು ಕಷ್ಟಪಡ್ತಾನೆ ನನಗೆ ಗೊತ್ತು, ಅದಕ್ಕೆ ಹೇಳ್ತಿದ್ದೀನಿ. ಓ, ರೈತನ ಬಗ್ಗೆ ನಿಮಗೆ ನನಗಿಂತಲೂ ಗೊತ್ತಾ? ಹಾಂ, ಆಫ್ ಕೋರ್ಸ್. ಯಾಕೆ? ನಾನು ಅಗ್ರಿಕಲ್ಚರ್ ಮಾಡ್ತೀನಿ, ಗೊತ್ತಾ ನಿಮಗೆ? ಏನು, ನೀವು ಅಗ್ರಿಕಲ್ಚರ್ ಮಾಡಿದ್ದೀರಾ? ನೀವು ಅಂದರೆ ಅಪ್ಪಿತಪ್ಪಿ ನೀವು ಅದೇ ಮಾಡಿಬಿಟ್ರೆ ಹೇಗೆ? ಅಯ್ಯೋ, ನನ್ನೊಂದು ತುಂಬ ದೊಡ್ಡ ಕತೆ ಇದೆ ರೀ. ಸದ್ಯಕ್ಕೆ ಹೊಟ್ಟೆ ಹೋಗ್ತಿದೆ. ಈ ಊಟ ಮಾಡಿ ಇನ್ನೊಂದ್ಸತಿ ಟೈಮ್ ಸಿಕ್ಕಿದಾಗ ಹೇಳ್ತೀನಿ, ಆಯಿತಾ? ಅಯ್ಯೋ ದೇವ್ರೆ. ಆಯಿತು, ಹಾಗೆ ಮಾಡಿ. ಮೊದಲು ಊಟ ಮಾಡಿ. ಸರಿ, ನಾನು ಬರ್ತೀನಿ. ಅಪ್ಪ, ಒಂದು ಸೆಕೆಂಡು ನಮ್ಮ ತನುನೇ ಬಂದ್ಬಿಟ್ಲ ಅಂತ ಅನಿಸ್ತು. ಈ ಹುಡುಗಿ ಹೆಚ್ಚು ಕಮ್ಮಿ ನಮ್ಮ ತನು ಇದ್ದಾಗೆ ಇದ್ದಾಳಲ್ಲ. ನಾನಂತೂ ಬಂದಂಗಿದ್ಲು ತನು ಅಂತ ಜಪ ಮಾಡ್ತಾಯಿದ್ದೀನಿ. ಅವಳಲ್ಲಿ ಹೇಗಿದ್ದಾಳೋ ಏನೋ. ನಾನು ಏನು ತಪ್ಪು ಮಾಡಿದೆ ಅಂತ ನನ್ನಷ್ಟು ಬೈದ್ಲ ಅವಳು. ಅಲ್ಲ, ನಾನು ಅವಳಿಗೆ ಒಳ್ಳೇದು ಮಾಡಬೇಕು ಅಂತ ತಾನೇ ಹೋಗಿದ್ದು, ಆದರೆ ಅವಳು ಅದನ್ನ ಅರ್ಥ ಮಾಡ್ಕೊಂಡೆ ನನಗೆ ಬಾಯಿಗೆ ಬಂದಂಗೆ ಬೈಬಿಟ್ಲು. ನಾನು ಅವಳ ಅಕ್ಕ ಅಂತ ನೋಡ್ದಲೆ ಎಷ್ಟು ಅನ್ಲಲ್ಲ. ನಾನು ಏನು ಮಾಡಲಿ ಇವಾಗ? ಪಾಪ ಅವಳು ನನ್ನಿಂದಾಗಿ ಎಷ್ಟು ಕಷ್ಟ ಅನುಭವಿಸಿದಾಳೆ, ಎಷ್ಟು ನೋವು ತಿಂತಿದ್ದಾಳೆ. ಇಷ್ಟ ಇಲ್ಲದೆ ಮದುವೆ ಮಾಡ್ಕೊಂಡ್ಳು. ಇಷ್ಟೆಲ್ಲ ಆಯ್ತಲ್ಲ ಅಂತ ನಾನು ಸಾರಿ ಕೇಳೋಣ ಅಂತ ಹೋದರೆ ನನ್ನ ಮಾತೆ ಕಿಂಚಿತ್ತು ಬೆಲೆ ಕೊಡದೆ ನನಗೆ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಲು. ಮಾನಸ, ಅಲ್ಲ, ಇನ್ನು ಎಷ್ಟು ಹೊತ್ತು ಅಂತ ಅಳ್ತಾ ಇರ್ತೀಯ ಹೀಗೆ ಕುತ್ಕೊಂಡು? ನೋಡು, ಹಾಗಿದ್ದಾಗೋಯ್ತು ಬಿಡು. ಶರತ್, ನೀನೇ ಹೇಳು, ನಾನು ಏನು
ನಾನೇನು ತಪ್ಪು ಮಾಡಿದ್ನಾ? ಹಾಂ, ಅವಳು ನಂಗೆ ಯಾಕೆ ಅಷ್ಟೆಲ್ಲ ಬೈದ್ಲು? ನೋಡು ಮನ್ಸ, ಅವಳು ಚಿಕ್ಕ ಹುಡುಗಿ, ನೀನು ದೊಡ್ಡೋಳಾಗಿ ಸ್ವಲ್ಪ ಅರ್ಥ ಮಾಡ್ಕೊ. ನಾನು ನಿಂಗೊಂದು ವಿಷಯ ಇಲ್ಲ, ಹೇಳು. ಗಂಡ ಹೆಂಡತಿ ಮಧ್ಯೆ ಮೂರನೇ ತಲೆ ಹಾಕ್ಬಾರ್ದು ಕಣೆ. ಶರತ್, ನಾನು ನನ್ನ ತಂಗಿ ಚೆನ್ನಾಗಿರಲಿ, ಅವ್ಳ ಲೈಫ್ ಸೆಟ್ಲ್ ಆಗಲಿ ಅಂತಾನೆ ಮಾತಾಡ್ತಿದ್ದಿದ್ದು. ಇಷ್ಟಕ್ಕೂ ನಾನು ತಪ್ಪಾಗೇನು ಮಾತಾಡಿಲ್ಲ. ನೀನು ಬೇಕಾದರೆ ಮಾಮನ್ನೇ ಕೇಳು. ನನಗೆಲ್ಲ ಗೊತ್ತು, ನಾನು ನಿನ್ನ ಅರ್ಥ ಮಾಡ್ಕೊತೀನಿ. ಆದರೆ ಅವಳು ಅರ್ಥ ಮಾಡ್ಕೊತಾಳ ಹೇಳು? ಕೆಲವೊಂದು ಸಾರಿ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸ್ ನೋಡಬೇಕು ಅಂತಾರೆ. ಅಷ್ಟು ತಾಳ್ಮೆ ನಿನ್ನ ತಂಗಿಗೆ ಎಲ್ಲಿದೆ ಹೇಳು? ಒಂದೊಂದು ಸಾರಿ ನಿಂಗೂ ಇಲ್ಲ ಅನ್ಕೋ. ನೋಡು, ಅದಕ್ಕೆ ಹೇಳೋದು, ನೀನು ಹೀಗೆ ಕೂತ್ಕೊಂಡು ಯೋಚನೆ ಮಾಡಿಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಎದ್ದೋಳು, ತುಂಬ ಕೆಲಸ ಇದೆ. ಅದು ಮಂಗ್ಲದ ಕೈಲಿ ತುಂಬ ದಿನ ಕಾಣಿಸ್ತಾನಿಲ್ವಲ್ಲ, ಎಲ್ಲೋಗಿದ್ದಾರೆ? ಅಯ್ಯೋ, ಅವ್ರ ಅಜ್ಜಿಗೇನು ಹುಷಾರಿಲ್ವಂತೆ, ಹಾಗಾಗಿ ಮಂಗಳಕ್ಕ ಮತ್ತು ಅವ್ರ ಮಗಳು ಇಬ್ಬರು ಹೋಗಿದ್ದಾರೆ. ಬರೋಕ್ಕೆ ಇನ್ನೊಂದು ಸ್ವಲ್ಪ ದಿನ ಆಗುತ್ತೆ ಅಂತ ಹೇಳಿ ಕಳಿಸಿದ್ರು. ಫೋನ್ ಮಾಡಿದ್ರು ಈಗ. ಓ ಹೌದಾ, ಸರಿ ಆಗಿದ್ರೆ ಹಾಗಾದರೆ ಕೆಲಸ ಪೂರ್ತಿ ಒಬ್ಬಳೇ ಮಾಡಬೇಕೋ ಏನೋ. ಇವಾಗ ಏನು ಮಾಡ್ತೀಯಾ? ಏನು ಮಾಡೋಕ್ಕಾಗುತ್ತೆ, ಅವ್ರು ಇಬ್ಬಿದ್ದಾರಲ್ಲ, ಹೇಗೋ ಮ್ಯಾನೇಜ್ ಮಾಡ್ಕೊತೀನಿ, ಅದಕ್ಕೆ ಏನು ತೊಂದರೆ ಇಲ್ಲ. ನೋಡು, ಮೊದಲು ಅದ್ರ ಬಗ್ಗೆ ಗಮನ ಕೊಡು. ಈ ಜಗಳ ಜೂಟಾಟ ಲೈಫಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಕಣೆ. ಇದು ಸೈಡ್ ಬಿಟ್ಟಾಕಿ ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. ಇವಾಗ ಜಸ್ಟ್ ಎದ್ದೇಳು, ನಿನ್ನ ಮೇಲೆ ಕೆಲಸ ಮಾಡು, ಎದ್ದೇಳ ಮೇಲೆ ಕೆಲಸ ಕಡೆ ಗಮನ ಕೊಟ್ಟರೆ ಎಲ್ಲ ಮರ್ತೋಗುತ್ತೆ. ಎದ್ದೇಳು. ಸರಿ, ಹೌದು, ಸಂಜೆಗೊಂದು ಆರ್ಡ್ರ್ ಬೇರೆ ಕೊಡಬೇಕು. ಸರಿ, ನಾನು ಹೋಗ್ತೀನಿ ಕೆಲಸಕ್ಕೆ. ನಿನಗೆ ಅಡುಗೆ ಮಾಡ್ತಿದ್ದೀನಿ, ಊಟ ಮಾಡಿಕೊಂಡು ಬಾಗಿಲು ಹಾಕ್ಕೊಂಡು ಹೋಗು. ನಾನು ಅಮ್ಮ ಮನೇಲೇ ಇರ್ತೀನಿ ಇವತ್ತು. ಸರಿ ಹಾಕಿದ್ರೆ, ಇವತ್ತು ನನಗೆ ನೈಟ್ ಒಂದು ಶಿಫ್ಟ್ ಇದೆ, ನಾನು ಹೋಗಿ ನಾಳೆ ಬೆಳಗ್ಗೆ ಬರ್ತೀನಿ. ನೀನು ಹುಷಾರು. ಹಾಂ ಸರಿ.